ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋಸ್ ನೋಡಿದರೆ ಲೈಕ್ ಸತ್ಯನಾರಾಯಣ ಪೂಜೆ ಎಲ್ಲ ಆಯಿತು. ಸೊ ಅದು ಮುಗಿದ ಮೇಲೆ ನೆಕ್ಸ್ಟ್ ಡೇನೇ ಆಶಿಕನ್ ಬರ್ಡೇ ಇದ್ದಿದ್ದರಿಂದ ಸೊ ಇಲ್ಲಿಂದನೇ ಮಮ್ಮಿ ಮನೆಯಿಂದನೇ ನಾನು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ನೋಡಿ ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದೀನಲ್ಲ, ನಾನೇ ಹಾಕ್ಕೊಂಡಿದ್ದು. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ನೆನ್ನೆಗೆ ಚೆನ್ನಾಗಿ ಕಾಣಿಸಿದ್ದು, ಬಟ್ ಇವತ್ತು ವೆಸ್ಟರ್ನ್ ವೇರ್. ಸೊ ನಂಗೆ ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸ್ತಿಲ್ಲ, ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಆಶಿಕಾ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ನಾವಿಬ್ಬರು ಕೂಡ ಹೊರಗಡೆ ಹೋಗ್ತೀವಿ. ಸೊ ನನ್ನ ಔಟ್ಫಿಟ್ ಬಂದು ಫುಲ್ ತೋರ್ಸೋಕ್ಕೆ ಒಂದು ನಿಮಿಷ. ಸೊ ಈ ಔಟ್ಫಿಟ್ಟಲ್ಲಿ ನಾನು ಫೋಟೋನ ಪೋಸ್ಟ್ ಮಾಡಿದಾಗ ನನ್ನ ತುಂಬ ಜನ ಕೇಳಿದ್ರಿ ಎಲ್ಲಿ ತೊಗೊಂಡಿದ್ದೆ ಈ ಔಟ್ಫಿಟ್ ಅಂತ. ಟಾಪ್ ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲೇನೋ ಆರ್ಡ್ರ್ ಮಾಡಿದ್ದು, ಸ್ಕರ್ಟ್ ಬಂದು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಇಷ್ಟ. 2000 years later. ಬಾಯ್. ಚೆನ್ನಾಗಿ ಅನಿಸ್ತಾ ಇದೆಯಾ ನೋಡಿ ಬೋರ್ಡಿಗಳು. ಹ್ಯಾಪಿ ಬರ್ತ್ಡೇ. ನಾನು ನಿಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗಲಿ ಅಂತಲೇ ಈ ಕಲರು ಸೆಲೆಕ್ಟ್ ಮಾಡಿದ್ದು. ಇದೆಲ್ಲ ಸಿಗಲ್ಲ ಆ್ಯಕ್ಚುಲಿ. ನಮ್ಮ ಫ್ಲವರ್ ಇದಕ್ಕೆ ಹೋದಾಗೇನೆ ಸಿಗಲ್ಲ. ಹೌದಾ? ನಾನು ನಿಮ್ಮ ಬರ್ಡೇ ಹುಡ್ಕೋದ್ನಲ್ವಾ, ಅದು ಸಿಗಲಿಲ್ಲ ನನಗೆ. ನೀನು ಯಾವುದ್ರಲ್ಲಿ ಇದೆಲ್ಲ ಆರ್ಡರ್ ಮಾಡಿದ್ದು? ಬಟ್ ಅದು ನನಗೆ 4 ಆಪ್ಷನ್ ಇತ್ತು. ಇದೊಂದೇ ಚೆನ್ನಾಗಿದೆ. ಇನ್ನು ಮಿಕ್ಕಿದ್ದು ಅದು ನೀನು ನನಗೆ ಕೊಟ್ಟಿದ್ದಲ್ಲ ಚಿಕ್ಕದು, ಅದು ಒಂದಿತ್ತು. ಆಮೇಲೆ ಇನ್ನೊಂದು ಪಿಂಕ್ ಕಲರ್ ರೋಸ್ದು 5 ಫ್ಲವರ್, ಅದು ಚಿಕ್ಕದೆ. ಇದು ನನಗೆ ಚೆನ್ನಾಗಿದೆ ಅಂತ ಇದನ್ನೇ ತಗೊಳ್ತೀನಿ. ನಂಗೆ ಗೊತ್ತಿಲ್ಲ ನೀನು ಇದು ಡ್ರೆಸ್ ಹಾಕೊತೀಯೋ ಇಲ್ವೋ ಅಂತ. ಚೆನ್ನಾಗಿತ್ತು ಅಂತ ಮಾಡಿಬಿಟ್ಟೆ. ನಾನು ನೋಡಿದೆ ಸಣ್ಣಗಿರೋರಿಗೆ ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ಇರಲಿ ಅಂತ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ನಾನು ಇನ್ನೂ ವೈಟು ಬ್ಲ್ಯಾಕು ಎಲ್ಲ ಇತ್ತು. ನೀನು ಒಂದು ಪಿಂಕ್ ಚೂಡಿದಾರ್ ಹಾಕ್ಕೊಂಡಿದ್ದೆ ಗೊತ್ತಾ? ನೀನು ಪಿಂಕಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೆ, ಅದಕ್ಕೆ ನೀನು ಈ ಕಲರ್ ಸೂಟ್ ಆಗ್ಬೋದು ಅಂತ ಈ ಕಲರೇ ಸೆಲೆಕ್ಟ್ ಮಾಡಿದೆ. ಇದು ನಾನು ಫಾಸ್ಟ್ ಡೆಲಿವರಿ ಹಾಕಿ ತೊಗೊಂಡಿದ್ದು ಫಾರ್ವರ್ಡಲ್ಲಿ. ಇದರಲ್ಲಿ ಸಿಕ್ಕಲಿಲ್ಲ ನನಗೆ. ಹುಡುಕಿ ಯಾವ್ದು ಕೊಡೋದು. ನನಗೆ ನಿನ್ನ ಸೈಜ್ ಬೇರೆ ಗೊತ್ತಿಲ್ಲ. ಆಮೇಲೆ ಕೇಳೋದ್ನಲ್ಲ ನೀನು ಯಾವ ಸೈಜು ಬುಕ್ ಮಾಡೋದು ಅಂತ, ಆವಾಗ ಬುಕ್ ಮಾಡಿದ್ದು. ಹೌದಾ? ನಾನೇನು ಅಂದ್ಕೊಂಡೆ ಗೊತ್ತಾ, ಫಸ್ಟ್ ನೀನು ಕೇಳಿದಾಗ ಮೋಸ್ಟ್ ಪ್ರಾಬ್ಲಿ ನನಗೆ ಏನೋ ಇರ್ಬೋದು ಅಂತ. ಆಮೇಲೆ ನಾನು ನಂದೇ ಹೇಳ್ತಾ ಇದ್ನಲ್ಲ, ನನಗೂ ಆ ಥರ ಆಗಿತ್ತು. ನಾರ್ಮಲ್ ಈ ಥರ ಡ್ರೆಸ್ ಎಲ್ಲ ಇದು ಎಕ್ಸೆಸ್ ಆರ್ಡರ್ ಮಾಡಿದ್ರು ತುಂಬ ಲೂಸ್ ಇತ್ತು. ಅಷ್ಟು ನಾನು ಇದನ್ನು ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮಮ್ಮ ಏನೆಲ್ಲ ತರಿಸ್ತಿರ್ತೀಯಾ ಅಂತಾರೆ ಅಂದ್ಬಿಟ್ಟು ಸ್ವಲ್ಪ ಸುಮ್ಮನಿದ್ದೆ. ನಿನ್ನ ರೂಮ್ನು ನಾನು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ಏನು ಇಡ್ಬೋದು ಅಂತ ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ಸೈಡ್ ಟೇಬಲ್ ಇದ್ದೇ ಇದೆ. ಆಮೇಲೆ ಇದನ್ನು ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲ ಹಂಗೆ ಆನ್ ಮಾಡ್ಬೋದು. ಚಾರ್ಜ್ ಹಂಗೆ ಇದು ಚೆನ್ನಾಗಿದೆ. ಡ್ರೆಸ್ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತು, ಹಾಕ್ಕೊಂತೀನಿ ನೋಡು. ವಾಚ್ ಇದು ನಂಗೆ ಇಷ್ಟ ಆಯ್ತು ನೋಡಿದ ತಕ್ಷಣ. ಇದು ಚೆನ್ನಾಗಿರುತ್ತೆ. ನೀನು ಬೇರೆ ಸ್ವಲ್ಪ ಡಿಫ್ರೆಂಟ್ ಹಾಕ್ಕೋತಿರ್ತೀಯಲ್ಲ, ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ತಗೊಂಡಿದ್ದೆ. ಇವತ್ತು ಹಾಕೋ ಅದನ್ನ, ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ಎಷ್ಟು ವಾಚ್ ಗಿಫ್ಟ್ ಬರ್ತಿರೋದು. ಹೌದು, ಚೆನ್ನಾಗಿದೆ ನೋಡು. ಬ್ರೇಸ್ಲೆಟ್ ಥರನೂ ಇದೆ. ಇದನ್ನೇ ಹಾಕ್ಕೊಂತೀನಿ, ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ಲೂಸ್ ಆಯ್ತಾ? ಕರೆಕ್ಟ್ ಇದೆಯಾ? ಗ್ಲಾಸ್ ನೀನು ಸ್ವಲ್ಪ ಗ್ಲಾಸ್ ಇರಲಿ, ನಂಗೆ ಬೇಕು ಗ್ಲಾಸ್, ಅದಕ್ಕೆ ಇದನ್ನು ಬುಕ್ ಮಾಡಿದೆ. ನನಗೆ ಲಾಸ್ಟ್ ಟೈಮು ನೀನು ಏನು ಕೊಡ್ತೀಯ ಅಂತ ಸ್ವಲ್ಪ ಗೆಸ್ ಮಾಡಿದ್ದೆ. ಲಾಸ್ಟ್ ಟೈಮ್ ಏನೇನು ಕೊಟ್ಟಿದ್ದೆ ನಾನು? ನೀನು ಅದೇ ಫುಲ್ ಮೇಕಪ್ ಅಂದರೆ ನಾನು ಫಸ್ಟೇ ಕೇಳ್ಬಿಟ್ಟಿದ್ದೆ ಅಂತ. ಬಟ್ ಇವತ್ತು ಏನು ಹೇಳಿಲ್ಲ. ಏನು ಕೇಳಲೇ ಇಲ್ಲ ಅಲ್ಲ ನಾನು.
ಇದು ಸಕ್ಕತ್ತಾಗಿದೆ ಸ್ಮೆಲ್ಲು. ನಮ್ಮ ಅಕ್ಕ ಹಿಂಗೆ ಇದು ಮಾಡಿ ನಮ್ಮ ಅಕ್ಕ ತಗೊಂಡಿದ್ಲು, ಅವಳು ಚೆನ್ನಾಗಿತ್ತು. ನಾನು ಕೇಳಿದೆ ಎಲ್ಲಿ ತಗೊಂಡು ಯಾವುದು ಅಂತ. ಆಮೇಲೆ ಇದು ಆ್ಯಕ್ಚುಲಿ ಅವಳ ಹತ್ರ ಇರಲಿಲ್ಲ, ಬಟ್ ರಿವ್ಯೂ ಮಾತ್ರ ಸಕ್ಕತ್ತಾಗಿತ್ತು. ಅದು ಅವಳೇ ಹೇಳಿದ್ದು. ವೈಟ್ ವೂದ್ ಅಂತ ಇದೆ, ಅದು ನೋಡೋದು ಸಕ್ಕತ್ತಾಗಿದೆ ಅಂತ. ಇನ್ನೊಂದು ಬ್ಲ್ಯಾಕ್ ವುಮೆನ್ ಸಿಯೋ ವುಮೆನೋ ಏನೋ, ಅದು ಸಕ್ಕತ್ತಾಗಿದೆ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ನಾನು ಟ್ರೈ ಮಾಡಿದೆ ಪವಿಮನಲ್ಲಿ, ಇದು ಚೆನ್ನಾಗಿದೆ. ನಾನು ಅಂದ್ಕೊಂಡೆ ಬೇರೆ ಯಾವುದಾದ್ರೂ ಪರ್ಫ್ಯೂಮ್ ಟ್ರೈ ಮಾಡಬೇಕು, ಈ ಪ್ಲಮ್ದು ಬಿಟ್ಟು ನನಗೆ ಯಾವ ಪರ್ಫ್ಯೂಮು ಆಗ್ತಾನೇ ಇಲ್ಲ. ಹೌದಾ? ಅಂದರೆ ಯಾವ ಥರ ಅಂದರೆ ಸೂಟ್ ಆಗ್ತಿಲ್ಲ. ಅದು ಚೆನ್ನಾಗಿದೆ, ಅದನ್ನು ಯೂಸ್ ಮಾಡಿ. ಆಮೇಲೆ ಇದನ್ನು ಯೂಸ್ ಮಾಡಿದೆ, ಆಫಾಲಜಿಕಲ್ದು. ಅದು ವೆನಿಲಾ ಇದೇನೆ, ಸೇಮ್ ಪ್ಲಮ್ ಥರನೇ ಇದೆ ಅದು. ಆಮೇಲೆ ನಾನು ಚೆರಿಗೆ ಯೂಸ್ ಮಾಡಿ ತೋರಿಸ್ತೀನಿ ಇವಾಗ. ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾವುದೇ ಇದು ಎಕ್ಸ್ಪೆಕ್ಟ್ ಮಾಡಿದಾ? ಇಲ್ಲ ಇಲ್ಲ, ವಾಚ್ ಎಕ್ಸ್ಪೆಕ್ಟ್ ಮಾಡಿ ಯಾವುದು ಮಾಡಿರಲ್ಲ. ಇದು ಮಾಡಿರಲ್ಲ, ಯಾವುದು ಮಾಡಿರಲ್ಲ. ಈ ಸರಿ ಯಾವುದು ಮಾಡಿರಲ್ಲ. ಹೌದು, ಇದು ಹಂಗೆ ತೆಗಿ, ಇದೇನು ಅಷ್ಟಿದಲ್ಲ. ಅಂದರೆ ನಾನು ಹೋಗಿದ್ದೆ ಹುಡ್ಕೊಂಡು, ನಂಗೆ ಅಲ್ಲೇನೂ ಸಿಕ್ಕಿಲ್ಲ. ಆಮೇಲೆ ಇದು ನಿಮ್ಗೆ ಯೂಸ್ ಆಗ್ಬೋದು ಅಂತ ತಗೊಬಂದೆ ಇದನ್ನು. ಮಿಕ್ಕಿದೆಲ್ಲ ಆನ್ಲೈನ್. ಇದು ಇದೆಲ್ಲ ಬ್ರಷು ಎಲ್ಲ ಇಟ್ಕೊಳ್ಬೋದು, ಇಯರಿಂಗ್ಸು ಎಲ್ಲ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಕೊಬೋದು. ಅದು ಅಂತ ಥಿಂಕ್ ಮಾಡಿ ನಾನು ಹುಡುಕ್ತೆ ನಂಗೆ ಏನು ಸಿಕ್ತಿಲ್ಲ. ನಾನು ರಾಧಾಕೃಷ್ಣ ಆದರೂ ಕೊಡೋಣ ಅಂತ ಅಂದ್ಕೊಂಡು ಅದನ್ನು ಹುಡುಕ್ತೆ, ಅದು ಸಿಕ್ಕಲಿಲ್ಲ. ಸರಿ ಅಂದ್ಬಿಟ್ಟು ಇದು ನೋಡಿದೆ, ಇಷ್ಟ ಆಯ್ತು. ಈ ಥರದ್ದು ಎಲ್ಲಿ ಸಿಗುತ್ತೆ ನಿಮಗೆ? ನಾನು ಲಾಸ್ಟ್ ಟೈಮ್ ಹುಡ್ಕೊಂಡೋದಾಗ ನಂಗೆ ಸಿಗ್ಲಿಲ್ಲ. ಆನ್ಲೈನಲ್ಲಿ ತಗೊಂಡಿದ್ದೆ, ಅದು ನಮ್ಮ ಮಮ್ಮಿ ಮನೇಲಿ ಇಟ್ಟಿದ್ದೆ ನಾನು. ಇವತ್ತು ಅಲ್ಲೇ ಇದ್ನಲ್ಲ, ನಾನು ಡ್ರಾಯರಲ್ಲೇ ಇಟ್ಟಿದ್ದೆ ನಾನು. ಒಂದಿಷ್ಟು ತಗೊಂಡಿದ್ದೆ ಬಂಚು, ಅದರಲ್ಲಿ 3 ಚೆನ್ನಾಗಿರೋದು ತಗೊಂಡ್ಬಂದೆ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಈ ಸತಿ ಯಾವುದೂ ನಾನು ಲಾಸ್ಟ್ ಟೈಮ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಇದೇ ಬರುತ್ತೆ. ನಂಗೆ ಸ್ಲಿಪ್ಪರ್ ಕೊಡೋದ್ರೆ ಸ್ಲಿಪ್ಪರ್ ಸೈಜು ಗೊತ್ತಿಲ್ಲ ನನಗೆ. ಆಮೇಲೆ ಹೆಂಗಪ್ಪ ಅವಳ ಕೇಳೋದೊಳ ಗೊತ್ತಾಗ್ಬಿಡುತ್ತೆ ಅಂದ್ಕೊಂಡು ನೋಡೋಣ. ನಾನು ಇನ್ನು ಇದು ವೆಜ್ಜಸ್ಸು ಏನೋ ಹೇಳಿದ್ದಲ್ಲ, ಅದು ನಿಂಗೆ ಇಷ್ಟ ತಗೊಳ್ಳೋಣ ಅಂತ ಅದನ್ನೇ ಹುಡುಕಿ ಆ ಕಾರ್ಡ್ಗೆ ಹಾಕಿಟ್ಟಿದ್ದೆ. ಹೆಂಗೆ ಸೈಜ್ ಕೇಳೋದು? ನೀನು ನಂದೇ ಸೇಮ್ ಸೈಜಾ? 6 ಅಂದರೆ ನಾರ್ಮಲ್ ಅದೇ ಅವರು ಇದ್ರಲ್ಲಿ ಕೊಟ್ಟಿರ್ತಾರಲ್ಲ, ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಫಾಟ್ ನಂದು 39, ಒಂದೊಂದು 6 ಬರುತ್ತೆ, ಇನ್ನೊಂದು UK ಡಿಫ್ರೆಂಟ್. ಅದು ನಂಗೆ ಅದೇ ಕನ್ಫ್ಯೂಷನ್. ನನಗೆ ನಂದು ತಗೊಳಕ್ ಬರಲ್ಲ, ನಿಂದು ಹೆಂಗೆ ನೋಡೋದು ಅಂತ ಅಂದ್ಕೊಂಡು ಆಮೇಲೆ ಕೇಳೋದು ಬೇಡ, ಸುಮ್ಮನೆ ಬಿಡು ಅಂದ್ಕೊಂಡು ಸುಮ್ಮನೆ. ಗಿಫ್ಟೆಲ್ಲ ನೋಡಾದ್ಮೇಲೆ ನಾವಿಬ್ಬರು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೊರಟ್ವಿ. ಆ್ಯಂಡ್ ಆ ರೆಸ್ಟೋರೆಂಟ್ ಬಂದುಬಿಟ್ಟು ಗುಫಾ ರೆಸ್ಟೋರೆಂಟ್ ಅಂತ. ಅದು ತುಂಬ 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 ಚೆನ್ನಾಗಿದೆ ಆ ರೆಸ್ಟೋರೆಂಟು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫುಡ್ ಕೂಡ ಅಷ್ಟೇ, ನಾವೇನು ಆರ್ಡ್ರ್ ಮಾಡಿದ್ವಿ ಅದು ತುಂಬ ಟೇಸ್ಟಿ ಆಗಿತ್ತು. ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಡಿಫ್ರೆಂಟಾಗಿ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ನಾವೇನು ಫುಡ್ ಆರ್ಡ್ರ್ ಮಾಡಿದ್ವಿ ಅಷ್ಟೂ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಹೋಗಿದ ತಕ್ಷಣ ನಾವು ಫುಡ್ ಆರ್ಡ್ರ್ ಮಾಡಿದ್ವಿ. ಫುಡ್ಡೆಲ್ಲ ಆರ್ಡ್ರ್ ಮಾಡಾದ್ಮೇಲೆ ಸೆಲೆಬ್ರೇಷನ್ ಮಾಡೋಣ ಅಂತ ಕೇಕ್ ತೆಗೆದ್ವಿ. ಅವಾಗ ಅವ್ರು ಕೇಳಿದ್ರು ಕೇಕ್ ಕಟ್ ಮಾಡ್ತೀರಾ ಅಂತ. ಹೌದು, ಇದಕ್ಕೆ ಕೇಕ್ ಸ್ಟ್ಯಾಂಡ್ ತಂದುಕೊಡ್ತೀನಿ ಅಂತಂದರು. ಸೋ ಸ್ವೀಟ್ ಆಫ್ ದ್ಯಾಮ್. ಆ್ಯಂಡ್ ನಮಗೆ ಕೇಕ್ ಸ್ಟ್ಯಾಂಡ್ ಎಲ್ಲ ಕೊಡ್ತಾರಾ ಅಂತ ಆಮೇಲೆ ತಂದುಕೊಟ್ರು. ಅದಾದ್ಮೇಲೆ ಕೇಕೆಲ್ಲ ಕಟ್ ಮಾಡಿ ಆಮೇಲೆ ತಿಂದ್ವಿ. ಆಮೇಲೆ ಸಿಕ್ಕಾಪಟ್ಟೆ ಹರಟೆ ಹೊಡೆದ್ವಿ. ಲೈಕ್ ನಾವು ಮೀಟ್ ಆದಾಗೆಲ್ಲನೂ ಮಾತಾಡ್ತೀವಿ. ಆ್ಯಂಡ್ ಅದೇನಂತಂದರೆ ನಮಗೆ ಬೋರೇ ಆಗಲ್ಲ, ಮತ್ತೆ ಮಾತಾಡ್ತೀವಿ. ಅದೇ ಇಂಟ್ರೆಸ್ಟಿಂಗ್ ನಮಗೆ. ಆಬ್ವಿಯಸ್ಲಿ ಹುಡುಗಿರಂದ್ರೇ ಹಂಗೆ ಅಲ್ವಾ, ಅದು ಬೇರೆ ಎಷ್ಟೊಂದು ದಿನ ಆದಮೇಲೆ ಸಿಕ್ಕಿರ್ತೀವಿ. ಸೊ ಅದೇ ಥರನೇ ಇವತ್ತು ಅಷ್ಟೇ ಹಂಗೆ ಮಾತಾಡ್ತಾಯಿದ್ವಿ. ಆ್ಯಂಡ್ ಫುಡ್ ಹೇಳಿದೆ ಅಲ್ವಾ ನಾನು, ತುಂಬ ಚೆನ್ನಾಗಿತ್ತು ಅಂತ. ಆ್ಯಂಡ್ ನಾವು ಆರ್ಡ್ರ್ ಮಾಡಿದಂಥ ಫುಡ್ ಬಂದುಬಿಟ್ಟು ಒಂದು ಪನ್ನೀರ್ದು ಏನೋ ಒಂದು ನೇಮ್ಗಳಿದೆ, ಅದರಲ್ಲಿ ಡಿಫ್ರೆಂಟ್ ನೇಮ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ಏನು ಇತ್ತು ಅಂತ. ಸೊ ಪನ್ನೀರ್ ಒಂದು ಮಂಚೂರಿ ಟೈಪ್, ಬಟ್ ಅದ್ರ ಹೆಸರು ಮಂಚೂರಿ ಅಲ್ಲ, ಬೇರೆ ಏನೋ ಇತ್ತು. ಅದು ತುಂಬ ಟೇಸ್ಟಿಯಾಗಿತ್ತು, ಬಟ್ ಪೀಸಸ್ ಕಮ್ಮಿ ಇತ್ತು. ಸೊ ನಮ್ಗೆ ಅವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಅದಾದಮೇಲೆ ಅಮೇರಿಕನ್ ನೂಡಲ್ಸ್ ಅಂತ ಟ್ರೈ ಮಾಡಿದ್ವಿ. ಆ್ಯಂಡ್ ಅದು ಕೂಡ ತುಂಬ ಚೆನ್ನಾಗಿತ್ತು, ಬಟ್ ಕ್ವಾಂಟಿಟಿ ಜಾಸ್ತಿ ಕೊಟ್ಟಿದ್ರು ಅದು. ಬಟ್ ಚೆನ್ನಾಗಿತ್ತು ಟೇಸ್ಟ್. ಬಟ್ ನಮಗೆ ಇನ್ನೂ ಬೇರೆ ಡಂಪ್ಲಿಂಗ್ಸ್ ತಿಂದಿದ್ವಿ, ಫ್ರೆಂಚ್ ಫ್ರೈಸ್ ತಿಂದಿದ್ವಿ. ಸೊ ಅದು ಸ್ವಲ್ಪ ಕಮ್ಮಿ, ಹೋಟೆಲ್ ಜಾಗ ಇರಲಿಲ್ಲ, ಸೊ ಅದಕ್ಕೆ ಕಮ್ಮಿ ತಿಂದ್ವಿ. ಅದೆಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಹ್ಯಾಪಿ ಆಯಿತು ಆ ಪ್ಲೇಸ್ಗೆ ಹೋಗಿದ್ದು. ಆ್ಯಂಡ್ ಫುಲ್ ಎಂಜಾಯ್ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಆಮೇಲೆ ಇಬ್ಬರು ಒಟ್ಟಿಗೆ ಮನೆಗೆ ಹೊರಟ್ವಿ. ನಾನು ಅರ್ಧ ದಾರಿಯಲ್ಲೇ ಇಳ್ಕೊಂಡೆ, ಬಿಕಾಸ್ ನಿತಿನ್ ಬಂದರು ನನ್ನ ಕರ್ಕೊಂಡು ಹೋಗೋಕ್ಕೆ ಅಂತ. ಸೊ ಅವ್ರ ಜೊತೆ ನಾನು ಆಮೇಲೆ ಮನೆಗೆ ಹೊರಟೆ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಒಂಥರ ಏನೋ ಆ ಥರ ಇದಕ್ಕೆ ನಾನು ಹೋಗಿರಲಿಲ್ಲ ರೆಸ್ಟೋರೆಂಟ್ಗೆ.
ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಿದ್ದು. ಮುಂಚೆ ಬೇರೆದಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು, ಆಮೇಲೆ ತುಂಬ ದೂರ ಅದು ಅಂತ ನಾವು ಹೋಗೋದೇ ಲೇಟ್ ಆಗೋಯ್ತಲ್ಲ, ಸೊ ತುಂಬ ದೂರ ಅಂತ ಅಂದ್ಬಿಟ್ಟು ಹತ್ರದಕ್ಕೆ ಹೋಗೋಣ ಅಂತ ಅದನ್ನು ಸಡನ್ನಾಗಿ ಸರ್ಚ್ ಮಾಡಿ ಓಕೆ ಮಾಡಿದ್ವಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಆಗ ನಾನು ಏನೇ ವೀಡಿಯೋಸ್ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.